ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಸಂವಿಧಾನದ ಬದಲು ಅಂದ್ರೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಎನ್ನುವ ವಿಚಾರ ಇದೆಯಲ್ಲ, ಆ ಜಟಾಪಟಿಯ ನಡುವೆನೇ ಭೇಟಿ ಮಾಡ್ತಾ ಇರೋದು ಗಮನ ಸೆಳೀತಾ ಇದೆ. ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಸಾಧ್ಯತೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಭೇಟಿಯಾಗೇ ಆಗ್ತಾರೆ. ವಿವಾದಕ್ಕೆ ಸಿಲುಕಿರುವ ಬೆನ್ನಲ್ಲೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಂದರೆ ಸಂವಿಧಾನದ ಬದಲಾವಣೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಮೈ ಮೇಲೆ ಎಳೆದುಕೊಂಡಿರುವಂಥ ಕೆಲವು ವಿವಾದಗಳಿದ್ದಾವಲ್ಲ, ಆ ವಿಚಾರದಲ್ಲಿ ಸ್ಪಷ್ಟನೆ ಕೇಳುವಂಥ ಸಾಧ್ಯತೆಗಳಿದ್ದಾವೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡಬಾರ್ದು ಅನ್ನುವ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇದೆ. ಅದಾಗಿದ್ದಾಗೂ ಕೂಡ ಡಿ ಕೆ ಶಿವಕುಮಾರ್ ಈ ರೀತಿ ಮಾತನಾಡಿಲ್ವೋ ಗೊತ್ತಿಲ್ಲ. ಬಟ್ ವಿವಾದ ಅಂತೂ ಖಂಡಿತ ಸೃಷ್ಟಿಯಾಗಿದೆ. ಈ ವಿವಾದದಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ, ದೇಶವ್ಯಾಪಿ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. BJP ಇದನ್ನು ಬಹಳ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡೋಗಿದೆ, ರಾಷ್ಟ್ರೀಯ ವಿಷಯವಾಗಿ ಅದನ್ನು ತೆಗೆದುಕೊಂಡಿದೆ. ರಾಜ್ಯಸಭೆಯಲ್ಲೂ ಕೂಡ ಈ ವಿಚಾರ DCM DK ಶಿವಕುಮಾರ್ ಹೇಳಿದ್ದಾರೆ ಎನ್ನಲಾದಂಥ ಸಂವಿಧಾನದ ಬದಲಾವಣೆ ವಿಚಾರದ ಮಾತುಗಳನ್ನು ಅಲ್ಲೂ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿಯವರೆಗೂ ಕಾಂಗ್ರೆಸ್ ಸಂವಿಧಾನದ ಪರವಾದಂಥ ಮಾತುಗಳನ್ನು ಆಡ್ತಾ ಬಂದಿದ್ದರು. DCM DK ಶಿವಕುಮಾರ್ ಅದು ಯಾಕೋ ಗೊತ್ತಿಲ್ಲ, ಆದರೆ ಇಂಥ ವಿವಾದದಲ್ಲಂತೂ ಸಿಲುಕಿ ಹಾಕ್ಕೊಂಡಿದ್ದಾರೆ. ಈ ಮಧ್ಯೆ ದೆಹಲಿಗೆ ಭೇಟಿ ಕೊಡ್ತಾ ಇರುವುದು ಎಲ್ಲರ ಗಮನ ಸೆಳೀತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಏಪ್ರಿಲ್ 2 ಮತ್ತು 3ಕ್ಕೆ ದೆಹಲಿಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಇದರ ಮಧ್ಯೆ DCM DK ಶಿವಕುಮಾರ್ ಕೂಡ ದೆಹಲಿಯ ಪ್ರವಾಸ ನಾಳೆ. ಅನೇಕ ನಾಯಕರುಗಳು ಕೂಡ ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಬಹಳ ದೊಡ್ಡ ಪೆಡಂಭೂತವಾಗಿ ಕಾಣಿಸ್ತಾ ಇದೆ. ಹನಿ ಟ್ರ್ಯಾಪ್ ವಿಚಾರ ಪೆಡಂಭೂತವಾಗಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷವನ್ನು ಇಕ್ಕಟ್ಟಿಗೆ, ಮುಜುಗರಕ್ಕೆ ಸಿಲುಕಿಸುವ ಹಂತಕ್ಕೆ ತೆಗೆದುಕೊಂಡು ಹೋದರೂ ಕೂಡ ಅಚ್ಚರಿ ಇಲ್ಲ ಎನ್ನುವ ವಿಶ್ಲೇಷಣೆಗಳಿದ್ದಾವೆ. ಕಾಂಗ್ರೆಸ್ ಪಕ್ಷದ ಒಳಗೇ ನಡೆದಿದೆ ಅನ್ನೋದಕ್ಕೆ ಅನೇಕ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಹೇಳಿಕೆಗಳನ್ನು ಕೂಡ ದಾಖಲಿಸ್ತಾ ಇದ್ದಾರೆ ಅನೇಕರು. ಕಾಂಗ್ರೆಸ್ ಪಕ್ಷದ ನಾಯಕರ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡಿಬಿಟ್ಟಿದ್ದಾರೆ ಎನ್ನುವ ಚರ್ಚೆಗಳು ಗುಸುಗುಸು ಅಲ್ಲಲ್ಲಿ ಹೋಗ್ತಾ ಇದೆ. ಸೊ ಹೀಗಾಗಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನು ಉಳಿಸಿಕೊಳ್ಳಬೇಕು ಅಂದರೆ ಏನು ಮಾಡಬಹುದು ಎನ್ನುವ ಚರ್ಚೆಯ ಸಾಧ್ಯತೆಗಳನ್ನು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಬಹುದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ. ಸ್ವಾಮಿ, ಎರಡು ಕಡೆಗಳಲ್ಲೂ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಮುಖ್ಯಮಂತ್ರಿಗಳು ದೆಹಲಿಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. DCM DK ಶಿವಕುಮಾರ್ ನಾಳೆನೇ ಹೋಗ್ತಾ ಇದ್ದಾರೆ. ಅನೇಕ ಸಚಿವರುಗಳು ಕೂಡ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿ ಮಾಡ್ತಾ ಇದ್ದಾರೆ. ತಮಗಿರುವ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳು, ಹೈಕಮಾಂಡ್ ದೆಹಲಿ ದಂಡಯಾತ್ರೆ ಏನನ್ನ ಸೂಚಿಸುತ್ತೆ ಅಂತ? ದಶರಥ್, ಸದ್ಯ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಹೈಕಮಾಂಡ್ ನಾಯಕರ ಭೇಟಿ ಹೆಚ್ಚಾಗ್ತಾ ಇದೆ. ಇವತ್ತು ಸಚಿವರಾದ ಸತೀಶ್ ಜಾರಕಿಹೊಳಿ ನಿನ್ನೆ ದೆಹಲಿಗೆ ಹೋಗಿದ್ರು. ಇವತ್ತು ಸಾಕಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಇದನ್ನ ಹೊರತುಪಡಿಸಿದ್ರೆ CM ಹಾಗೂ DCM ಕೂಡ ದೆಹಲಿಗೆ ಹೋಗುವ ಸಾಧ್ಯತೆಗಳು ಇದೆ. ಅಂದ್ರೆ ನಾಳೆ DCM DK ಶಿವಕುಮಾರ್ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ಮುಂದಿನ ಏಪ್ರಿಲ್ ಮೊದಲ ವಾರದಲ್ಲಿ CM ಸಿದ್ದರಾಮಯ್ಯನವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಸಿದ್ಧತೆಗಳು ಮಾಡ್ಕೊಂಡಿರುವಂತದ್ದು. ಜೊತೆಗೆ ಅಂದ್ರೆ ಈಗಾಗಲೇ ರಾಜ್ಯದ ಯಾವೆಲ್ಲ ಒಂದು ಪ್ರಸಕ್ತ ವಿದ್ಯಮಾನಗಳು ಸೇರಿದಂತೆ ಕಾಂಗ್ರೆಸ್ ನಾಯಕರಿಗೆ ತಲೆನೋವಾಗಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರಿಗೆ ಮಾಹಿತಿಯನ್ನು ಕೊಡುವ ಸಾಧ್ಯತೆಗಳು ಇದೆ. ಈಗಾಗಲೇ AICC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವತಃ CM ಸಿದ್ದರಾಮಯ್ಯ ಅವ್ರನ್ನ ಆರೋಗ್ಯ ವಿಚಾರಿಸೋದಕ್ಕೆ ಭೇಟಿಯಾಗಿದ್ರು. ಆ ಭೇಟಿಯಾದಂತ ಸಂದರ್ಭದಲ್ಲಿ ಸುಮಾರು 40 ನಿಮಿಷ ರಾಜ್ಯದ ಒಂದು ರಾಜಕೀಯ ವಿಚಾರಗಳು, ಪ್ರಸಕ್ತ ವಿದ್ಯಮಾನಗಳು ಸೇರಿದಂತೆ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 40ರಿಂದ 50 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಹಾಗಾಗಿ ಒಂದು ಕಡೆ ಪ್ರಕರಣದ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಖರ್ಗೆ ಅವರು ಪಡ್ಕೊಂಡಿರೋದು. ಈ ಬೆನ್ನಲ್ಲೇ ಮತ್ತೆ ಈಗ ದೆಹಲಿಗೆ ಬನ್ನಿ ಎಂಬ ಬುಲಾವ್ ಕೊಟ್ಟಿರುವಂತದ್ದು ಹೈಕಮಾಂಡ್ ನಾಯಕರು. ಹಾಗಾಗಿ ಮುಂದಿನ ತಿಂಗಳ ಏಪ್ರಿಲ್ ಅಲ್ಲಿ 2 ಅಥವಾ 3ನೇ ತಾರೀಕರಂದು ದೆಹಲಿಗೆ CM ಸಿದ್ದರಾಮಯ್ಯನವರು ತೆರಳುವ ಸಾಧ್ಯತೆಗಳು ಇದೆ. ಇನ್ನು ಕೆಲವು ಪ್ರಮುಖ ವಿಚಾರಗಳಂದ್ರೆ ಈಗಾಗಲೇ ಪರಿಷತ್ನಲ್ಲಿ 4 ಸ್ಥಾನಗಳು ಖಾಲಿ ಇದೆ. ಆ ಸ್ಥಾನಕ್ಕೆ ಯಾರನ್ನ
ನಾಮಕರಣಗೊಳಿಸಬೇಕು, ಯಾರಿಗೆ ಶಿಫಾರಸು ಮಾಡಬೇಕು ಅನ್ನೋ ವಿಚಾರಗಳು ಸೇರಿದಂತೆ ಕ್ಯಾಬಿನೆಟ್ ಪುನರ್ರಚನೆ ವಿಚಾರಗಳು ಸಾಕಷ್ಟು ಸದ್ದಾಗ್ತಾ ಇದೆ. ಈ ಎಲ್ಲವನ್ನು ಪರಿಗಣಿಸಿ ಮತ್ತೊಂದು ಮಹತ್ವದ ವಿಚಾರ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಹೆಚ್ಚಾಗ್ತಾ ಇದೆ. ಹಾಗಾಗಿ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಅಂತಿಮ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ತೆರಳ್ತಾ ಇರುವಂತದ್ದು. ದರ್ಶನ್. ಎಸ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮನ್ನ ಮಾಹಿತಿಗೆ.